ನಮಸ್ಕಾರ ಗೌಡ್ರೆ, ಚಂದಕ್ಕಿದ್ದೀರಾ? ಓಹೋ, ಬಾರಪ್ಪ ಬಾರಪ್ಪ ಮದುವೆ ಬ್ರೋಕರು ಈಶ್ವರಪ್ಪ, ಬಾರೋ ದಿನ ಆತಪ್ಪ ನಿನ್ನ ನೋಡಿ. ರಾಮ ರಾಮ ರಾಮ. ಅಲ್ಲಿ ಕಣಯ್ಯ, ಬೊತ್ತ ಬೊತ್ತ ಹುಡುಗಾದಂಗೆ ಹಾಕಿ ಕಣಯ್ಯ, ತಲೆ ಕೂದಲು ಬೆಳಗಾದ್ರೂ ಮಕ್ಕದ ಮೇಲೆ ಸುಕ್ಕಲೇ ಬರಲಿಲ್ಲ ನಿನಗೆ. ಹಿಂಗೆ ದೇವ್ರ ಚೆನ್ನಾಗಿಕ್ಕಿರ್ಲಿ ಬಾ ನಿನ್ನ. ಈ ನಡುವೆ ಕಾಮದೇ ಇಲ್ವಲ್ಲ ನೀನು? ಓ ಕಣ್ರಿ ಶಿವಲಿಂಗಪ್ಪನವರೇ, ಒಂದ್ರ ಓಟು ಈ ನಡುವೆ ಬಿಜಿ ಇದ್ದೀನಿ. ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ರಾಯಚೂರ್ಗೆ ಹೋಗೋದು, ದಾವಣಗೆರೆಗೆ ಹೋಗೋದು, ಸಿರಾಕ್ ಬರೋದು, ತುಮಕೂರ್ಗೆ ಹೋಗೋದು, ಬರೀ ಇವೇ ಆಗ್ಬಿಟ್ಟವೆ. ಮಂತಕ್ಕೆ ಬೈತಾರೆ, ನಮ್ಮಳು ನಮ್ಮ ಹುಡುಗನು ಬೈತಾನೆ, ಯಪ್ಪವ್ ನಿಂಗೆ ಮಾಡಕ್ಕೆ ಬದುಕಿಲ್ವೇ, ಬರೀ ಅಲ್ಲೂ ಇಲ್ಲೂ ತಿರುಗ್ತಿರ್ತೀಯ ಅಂತಾನೆ. ಏನು ಮಾಡೋಣ, ನಾನು ಹುಡುಕೊಂಡ್ರೆ ಬದುಕಂಥದ್ದು ಓಡಾಡಿ ಓಡಾಡಿ ಸಾಕಾದಂಗೆ ಆಕೈತು ಹೋಗತ್ತ. ಏ ಗೌಡ್ರೆ, ಈಶ್ವರಪ್ಪ ನೋಡ್ತಾ ಇದ್ರೆ ಹನ್ನೊಂದು ಆಕೈತೆ ಹಂಗೇನ. ನೋಡು ಆ ಅಪ್ಪನ ಬಟ್ಟೆ ನೋಡು, ಆ ಅಪ್ಪನ ಸ್ಟೈಲ್ ನೋಡು, ಹಣೆ ಮೇಲೆ ನಾಮ ನೋಡು. ಮದುವೆ ಬ್ರೋಕರ್ ಅಂದ್ರು ನಿನ್ನ ಹಿಂಗೆ ಇರ್ಬೇಕಣೆ. ಮೊದ್ಲು ಹೆಂಗೆ ಬರ್ತಿದ್ದೆ ನಮ್ಮ ಊರಿಗೆ ಬರ್ಬೇಕಾರೆ, ಹಳೇದೊಂದು ಅಂಗಿ ಅಂಥದ ಒಂದು ಪಂಚೆ ಉಟ್ಕೊಂಡು ಮಸಿದ ಬಟ್ಟೆ ಈರಣ ಕಣ್ಣಂಗೆ ಕಾಮ್ತಿದ್ದೆ. ಇವಾಗ ನೋಡಪ್ಪ, ಇನ್ನೊಂದು ಮದುವೆ ಮಾಡಿಸ್ಬೋದು ನಿನಗೇನ ಹಂಗಿದ್ದ. ಏನಯ್ಯ, ಇನ್ನೊಂದೇನ ಮದುವೆಗಿದ್ವಿ ಅದೇ ನೀನು. ನೋಡ್ರಿ ಗೌಡ್ರೆ, ನೋಡ್ರಿ ಗೌಡ್ರೆ, ಇನ್ ಸೀನಪ್ಪನ್ನ ನೋಡ್ರಿ, ನಾನು ಇನ್ನೊಂದು ಮದುವೆ ಮಾಡ್ತಾನಂತೆ. ಯಾತ್ಕಲ್ಲ ನನಗೆ ಮದುವೆ, ಯಾತ್ಕೋ ಗುಡುಗುರಿದ್ದೀನಿ ಅಲ್ಲೇನ, ವಯಸ್ಸಾಗೈತೆ. ಅಲ್ವಲ್ಲ ನನ್ನ ಮಗ ನಿನ್ನ ಸೀನಪ್ಪ, ಯಾವಾಗಲೂ ಹೆಂಗೆ ನಕ್ಸಾರ ಮಾಡ್ತಿದ್ದೋ ಇವಾಗಲೂ ಹಂಗೆ ನಕ್ಸಾರ ಮಾಡ್ತಿದ್ದಲ್ಲ. ಗೌಡ್ರೆ, ಎಂತೆಂಥದ್ನೋ ಮಾಡಿದಿರ, ಏನೇನೋ ಮಾಡಿದಿರ, ಈ ಬದುಕೊಂದು ಮಾಡೋಕ್ಕಾಗಲ್ವ ನಿಮಗೆ? ಇವ್ನು ಸೀನಪ್ಪ ಎಣ್ಣೆ ಕುಡ್ದು 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 ಹಾಳಾಗಿ ಹೋಗ್ತಾ ಇದ್ದಾನೆ. ಆ ಎಣ್ಣೆ ಕುಡ್ಸೋದನ್ನ ಕುಡಿಯೋದು ಬಿಡಿಸ್ರಿ ಗೌಡ್ರೆ. ನೀವು ಎಂತೆಂಥದೋ ಏನೇನೋ ಮಾಡಿದ್ದೀರ. ನೀವು ನಿಮ್ಮ ಜೊತೆಗೆ ಇಕ್ಕೊಂಡಿದ್ದೀರಾ, ಅವ್ನು ಎಣ್ಣೆ ಬಿಡ್ಸೋಕ್ಕಾಗಲ್ವ ನಿಮ್ಮ ಕೈಲೇ? ಲೇ ಈಶ್ವರಪ್ಪ, ಸುಮ್ಮನಿರಲ್ಲ ನೀನು. ಯಾಕಂದ್ರೆ ಬೇಕಾದ್ರೆ ಇರಾನು ಇರಾಕು ಅಮೇರಿಕಾ ಯುದ್ಧ ನಡೀತಾ ಇತ್ತಲ್ಲ, ಅದನ್ನ ಬೇಕಾದ್ರೆ ಒಂದು ಪಕ್ಷ ನಿಲ್ಲಿಸ್ಬೋದು ಹೋಗಿ. ಇವನು ಎಣ್ಣೆ ಕುಡಿಯೋದು ನಿಲ್ಸೋಕ್ಕಾಕೈತೇನಲ್ಲ. ನಾನು ಪುಡ್ಪಾಟ್ಲು ಬಿದ್ದಿದ್ದೀನಿ ಅಂದರೆ ಎಣ್ಣೆ ಕುಡ್ಸೋದು ಬಿಡ್ಸೋಕ್ಕೆ ಆ ಬಳ್ಳಾರಿ ಕರ್ಕೊಂಡೋಗಿದ್ದೆ, ಅದೇನೋ ಔಷಧಿ ಕೊಡಿಸಿದ್ದೆ, ಎಲ್ಲ ಮಾಡಿದೆ, ಎಲ್ಲ ಮಾಡಿ ಕೈ ಬಿಟ್ಬಿಟ್ಟಿದ್ದೀನಿ. ಇವ ಅದೇ ಒಂದು ವಾರ 15 ದಿನ ಕುಡಿಯಲ್ಲ ಗೌಡ್ರಿ ಅಂತ ಹೇಳ್ಬಿಟ್ಟು ನನ್ನ ಮುಂದೆ ಓಡಾಡ್ಕೊಂಡಿರ್ತಾನೆ. ಆಮೇಲೆ ಯಾವ್ದಾನ ಬಾಡ್ನೆ ಹೆಸರು ಸಿಕ್ಕಿರೆ, ಬಾಡು ಇಟ್ಟು ಸಿಕ್ಕಿರೆ, ಎಲ್ಲ ನಮ್ಮ ಮದುವೆಗಿದ್ವೆ ಇದ್ರೆ ಒಯ್ಕೊಂಡು ಬಂದಿರ್ತಾನೆ ಅಲ್ಲೇನ. ಅದಕ್ಕೆ ನಾನು ಕೈ ಬಿಟ್ಬಿಟ್ಟಿದ್ದೀನಿ, ಯಾತನ ಮಾಡ್ಕೊಂಡು ಹೋಗೋ ಅಂತಾನೆ. ಯಾವನ ಕೈಲಿ ಹೇಳೋಕ್ಕಾಕೈತಲ್ಲ ಈಶ್ವರಪ್ಪ. ಸಣ್ಣ ಹುಡುಗ್ರು ಹಿಡ್ಕೊಂಡು ಒಂದು 2 ಡೇಟ್ ಒಯ್ಯ ನಮ್ಮ ಬಗ್ಗೆ. ಈ ಕುಡುಕ್ರ ಸಾವಾಸನೆ ಅಷ್ಟು ಗೌಡ್ರೆ. ಎಲ್ಲಿ ಗೌಡ್ರೆ, ಅದು ಯಾತ ಮಾತಾಡ್ಬೇಕು ಅಂತಿದ್ರೆ ಯಾರು ಬಂದೇ ಇಲ್ಲ. ಸನ್ಮಾನ್ಯ ಈಶ್ವರಪ್ಪನವರೇ, ಮೊದಲು ಕೂಕಳ್ರಿ, ಬತ್ತಾರವರು ಕೂಕಳ್ರಿ, ಚೇರ್ ಹೇಳ್ಕೊಂಡು ಕೂಕಳ್ರಿ ಒಂದು. ಗೌಡ್ರೆ, ಹಿಂಗೆ ಗಮ್ತೀನಿ ಅಂತಲ್ಲ, ಮದುವೆ ಮಾಡಿಸೋದು ಮೊದ್ಲಿನಂಗಿಲ್ಲ ಬಿಡ್ರಿ ಗೌಡ್ರೆ. ಮೊದಲು ಎಂಥ ಹುಡುಗಿಗೆ ಎಂಥ ಹುಡುಗಿ ಬೇಕಾದ್ರೂ ಸೆಟ್ ಮಾಡಿಬಿಡ್ತಿದ್ದೆ. ಇವಾಗ ಬಲ್ ಕಷ್ಟಕ್ಕೆ ಬಂದ್ಬಿಟ್ಟೈತಿ. ಯಾಕಂದರೆ ನಾವು ನೀವು ಮದುವೆ ಆಗ್ಬೇಕಾರೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ತಂದೆ ತಾಯಿಗೆ ಬೆಲೆ ಕೊಟ್ಟು, ಗುರು ಹಿರಿಯರಿಗೆಲ್ಲ ಬೆಲೆ ಕೊಟ್ಟು, ದೊಡ್ಡರೇನೋ ಮಾತು ಹೇಳಿರೆ ಹೂ ಉಟ್ಕೊಂಡು ಕತೆ ಹಾಕವು. ಈಗ ನಾವೇ ಹುಟ್ಸಿ ತಂದೆ ತಾಯಿ ಮಾತೆ ಕೇಳಲ್ಲ, ಇನ್ನು ನಿನ್ನ ಮಾತು ಹೆಂಗಲ್ಲ ಕೇಳೋದು ಅಂತ ನನ್ನೇ ಕ್ಯಾಕರು ಸುಗಿತಾವೆ. ಅದಕ್ಕರ್ಧ ನನಗೆ ಭಯವಾದಂಗೆ ಹಾಕೈತಿ. ಇವಾಗ ಹೆಣ್ಮಕ್ಳನ್ನ ಒಪ್ಸೋದು, ಗಂಡು ಮಕ್ಳನ್ನ ಒಪ್ಸೋದು. ನೀನು ಮದುವೆ ಆಗಿ ವಾರ 15 ದಿನ ಚೆನ್ನಾಗಿರ್ತವೆ, ಆಮೇಲೆ ಯಾಕೋ ನನಗೆ ಸೊಟ್ಟಾಗ್ತಿಲ್ಲ ಅಂತ ಎತ್ತೇರಿ ಹೇಳಿದ್ರೆ ಕೊಂಡು ನೀರಿಗೆ ಎಳಿತು ಅಂತ ಹತ್ತೊಂದು ಹೇಳ್ಕೊಂಡು ಅದೇ ಹೋಕ್ಕವು ಕಿತ್ತರ್ಕೊಂಡು. ಇವನ್ನೆಲ್ಲ ನೋಡಿಬಿಟ್ಟು ಈ ನಡುವೆ ನಾನು ಹುಷಾರಾಗಿ ಹೆಜ್ಜೆ ಇಕ್ತಾ ಇದ್ದೀನಿ ಗೌಡ್ರೆ. ಈಗ ಈಶ್ವರಪ್ಪ, ಈಗ ನಾನು ಕರ್ಸಿರೋದು ಅದೇ ಉದ್ದೇಶಕ್ಕೆನ, ಮದುವೆ ವಿಚಾರಕ್ಕೆನ. ನಮ್ಮೂರಾಗೆ ಒಬ್ಬ ಹುಡುಗ ಇದ್ದಾನೆ, ಬಸವರಾಜ ಅಂತಾನೆ. ನೀನು ಭಾಳ ಒಳ್ಳೆ ಹುಡುಗ ಬಿಡು. ನಾನು ನೋಡಿದ್ದೀನಲ್ಲ, ಕಂಡುಂಡಿರೋ ಹುಡುಗ ಭಾಳ ಒಳ್ಳೆ ಹುಡುಗ, ಒಂದು ಕೆಟ್ಟ ಬಾಬಿಲ್ಲ ಏನಿಲ್ಲ. ಓದ್ಕೊಂಡೇವ್, ನೀಟಾಗಿ ಓಟ ಏನೋ ಓದ್ಕೊಂಡೇವನೆ. ಅವ್ರ ಅಪ್ಪ ಯಾಕೆ ತಲೆ ಕೆಡಿಸ್ಕೊಂತಿಲ್ಲ ಮದುವೆ ಮಾಡೋಕ್ಕೆ. ಅದಕ್ಕೆ ಹಿಂಗೆ ಅಂಗಡಿ ಮಂತಕ್ಕೆ ಸಿಕ್ಕಿದ್ದ ಮೊನ್ನೆ. ನಾನು ಎಂತೆಂಥ ಹುಡುಗರನ್ನ ಇದ್ರೆ ತಲೆ ಕೆಡಿಸ್ಕೊಂತಿರಲಿಲ್ಲ. ಇವನು ಒಳ್ಳೆ ಹುಡುಗ, ಯಾರಿಗೆ ಕೊಟ್ಟರು ಬಾಳ್ಮೆ ಮಾಡಿಸ್ತಾನೆ. ಇನ್ನೇನು ಮನೆ ಕಡೆ ಹೇಳ್ಕೊಂಬಂಗಿಲ್ಲ, ಚೆನ್ನಾಗಿದ್ದಾರೆ. ಟ್ಯಾಕ್ರಿ ಐತೆ, ಒಂದು JCB ಐತೆ, ಅಡಿಕೆ ತೋಟ ಇದ್ದಾವೆ. ಟ್ಯಾಕ್ರಿ ಪಾಕ್ರಿ ಮಣ್ಣು ಹೊಡಿಯೋಕೆ ಹೋಗ್ತಾನೆ.
ಎಲ್ಲ ಚೆನ್ನಾಗಿದ್ದಾವೆ. ಅದಕ್ಕೆ ಎಲ್ಲ ನಾವು ಬಡವ್ರ ಹೆಣ್ಮಗಳಾಗಲಿ ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಬಡವ್ರ ಹೆಣ್ಮಕ್ಳು ಚಂದಕ್ಕೆ ಬಾಳ್ಮೆ ಮಾಡ್ಕೊಂಡು ಹೋಗೋದು. ನೋಡಿ ಒಪ್ಪಿಸಿ ಒಂದು ಮದುವೆ ಮಾಡಿಸ್ಬಿಟ್ರೆ ಒಳ್ಳೇದಾಕೈತಿ. ಏನು ಈಶ್ವರಪ್ಪ? ಗೌಡ್ರೆ, ನಾವು ನೀವು ಅಂದ್ಕೊಂಡಂಗೆ ಎಲ್ಲನೂ ನಡೆಯಲ್ಲ ಗೌಡ್ರೆ. ಈಗಿನ ಕಾಲ ಹೆಂಗೈತೆ ಅಂದ್ರೆ ಕೆಟ್ಟು ಮೆಟ್ಟಿಡಿರ್ತಾನ ಹುಡುಗ, ಅವನಿಗೆ ಹೆಣ್ಣು ಸಿಕ್ಕಿಬಿಡ್ತವೆ. ಈ ಭಾಳ ಭಯಸ್ಥವಾಗಿ ತಂದೆ ತಾಯಿಗೆ ಬೆಲೆ ಗೌರವ ಕೊಟ್ಕೊಂಡು ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಅಪ್ಪನ ಚೆನ್ನಾಗಿ ನೋಡ್ಕೊಂಡು ಊರಾಗ ಮರ್ಯಾದೆ ಉಳಿಸ್ಕೊಂಡು ಒಳ್ಳೆ ಭಯಸ್ಥವಾಗಿರ್ತಾವಲ್ಲ ಹುಡುಗರು ಗಂಡು ಮಕ್ಕಳು, ಅಂಥವಕ್ಕೆ ಕೊನೆಯಾಡನು ಎಣ್ಣೆ ಸಿಗಲ್ಲ. ಅವು ತಲೆಗೆಲ್ಲ ಕೂದಲೆಲ್ಲ ಉದುರಿಸ್ಕೊಂಡು ಇನ್ಯಾರು ನಮ್ಗೆ ಹೆಣ್ಣು ಕೊಡ್ತಾರೆ ಅಂತನ ಗಡ್ಡೆ ಬಿಡ್ಕೊಂಡು ತಿರುಗ್ತವೆ. ಹಿಂಗಾಗಿಬಿಟ್ಟೈತೆ ಪರಿಸ್ಥಿತಿ. ಯಾಕಂದ್ರೆ ಈ ಸೋಕಿ ಮಾಡ್ಕೊಂಡು ಓಡಾಡೋ ಹುಡುಗರಿಗೆ ಒಂದ್ರ ಒಟ್ಟು ಹೆಣ್ಣುಗಳು ಸಿಗೋದು ಜಾಸ್ತಿ. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಇವಾಗ ಏನು ಮಾಡೋಕ್ಕಾಗಲ್ಲ. ಎಲ್ಲ ಟಿವಿ ಮೊಬೈಲು ಪಿಕ್ಚರು ಯಾತೋ ಈಗ ಉಜ್ದಿರ್ತಾವಲ್ಲ ಮೊಬೈಲ್ನ ಕೂಕೊಂಡು ಇನ್ಸ್ಟಾಗ್ರಾಮ್ ಅಂತೆ ಫೇಸ್ಬುಕ್ ಅಂತೆ ಆಗ ಅಂಥವು ನೋಡ್ಕೊಂಡು ಪ್ರಪಂಚ ಎಲ್ಲ ಪಿಕ್ಚರ್ ನಡೆದಂಗೆ ನಡೀತೈತಿ. ಗೌಡ್ರೆ, ನೀವು ನಂಬ್ತಿರಲ್ವ ಬಿಡ್ರಿ. ನಾವು ಹುಡುಗರಾಗಿದ್ದಾಗ ರವಿಚಂದ್ರನು, ವಿಷ್ಣುವರ್ಧನು, ಅಂಬರೀಷು ಇವರೆಲ್ಲನ ಪಿಕ್ಚರ್ನಾಗ ಲವ್ ಮಾಡೋರು. ನಮ್ಮ ಹಂಗೇನ ಊರುಗಳಾಗ ಮಾಡಿದ್ರೆ ಹಿರಿಯರು ಎಕ್ಕಡ ತಕೊಂಡು ಹೊಡೆದು ಬಿಡೋರು. ಇವಾಗ ಹಂಗೇನಿಲ್ಲ. ಯಪ್ಪ ತುಮಕೂರ್ಗೆ ಹೋಗಿಬಿಡ್ತೀರಿ, ಬೆಂಗಳೂರಿಗೂ ತುಮಕೂರ್ಗೂ ಅಂತ ದೊಡ್ಡ ಸಿಟಿಗಳ್ಗೆ ಹೋಗ್ಬಿಡ್ರಿ. ರೋಡ್ ಸೈಡ್ನಾಗೆ ನಿಂತ್ಕೊಂಡು ಕೈ ಹಿಡ್ಕೊಂಡು ಹೋಗೋದೇನು ಕೇಳ್ಚ, ಮುತ್ತು ಕೊಡೋದೇನು ಕೇಳ್ಚ, ಪಾರ್ಕ್ಗಳಾಗ ಓಡಾಡೋದೇನು ಕೇಳ್ಚ. ರಾಮ ಪಿಕ್ಚರ್ನಾಗಳ್ದು ಸೇಮ್ ಐತಿ. ಇವಾಗ ಇಲ್ಲಿ ನಡೆಯೋದು ಸೇಮ್ ಐತಿ. ಆಗ ಹಂಗಾಗ್ಬಿಟ್ಟು ಯಾರಿಗೂ ಏನು ಹೇಳೋಕ್ಕಾಗಲ್ಲ ಗೌಡ್ರೆ. ಒಂದು ಮಾತು ಎರಡು ಮಾತು ಹೇಳ್ಬೋದು. ಜಾಸ್ತಿ ಮಾತಾಡಕ್ ಹೋದ್ರೆ ನಿಂಗೆ ಯಾಕೆ ಬೇಕಾವು, ಹೋಗು ಸುಮ್ಮನೆ ಅಂತಾರೆ. ನಾವು ಒದ್ರ ಹಾಕ್ಕೊಂಡು ಬರ್ಬೇಕು. ಅದಕ್ಕೆ ನಾನು ಈ ನಡುವೆ ಬೋಲು ತಲೆ ಕೆಡಿಸ್ಕೊಂಡು ಹೋಗ್ತಿಲ್ಲ. ಹಿಂಗೆ ಯಾರು ನಿಮ್ಮ ಕೇಳ್ಕೊಂಬಂದ್ರೂ ಮಾತ್ರ ಎಲ್ಲನ ಗಂಡು ಹೆಣ್ಣು ಇದ್ರೆ ತೋರ್ಸೋದು. ಈಗೇನು ಕರಸ್ರಿ ಗೌಡ್ರೆ ಹುಡುಗರ್ನ ಮಾತಾಡ ನೋಡೋಣ. ಬಸವರಾಜ, ನಿಮ್ಮ ಅಪ್ಪ ಹಿಂಗೆ ಕರ್ಕೊಂಡು ರಪ್ಪ ಅವ್ರು ಯಾರ ಈಶ್ವರಪ್ಪನವ್ರು ಬಂದವ್ರಂತೆ ಮದುವೆ ಬ್ರೋಕರು ಅಂತಾನ ರಪ್ಪನ ಹೇಳಿ ಕರ್ಕೊಂಬರು. ಪಾಪ ಅವ್ರೇನೋ ಬಿಜಿ ಆಗಿದ್ದಾರೆ, ಬೇರೆ ಕಡೆ ಹೋಗ್ತಾರೆ. ಕರ್ಕೊಂಬ. ಲೇ ಬಸವರಾಜ, ಯಾವಾಗಲ ನಿಮ್ಮನ್ನ ಕರೆದಿದ್ದು? ಇರ್ಬೋದ್ರಪ್ಪ. ನಿನಗೂ ಏನು ಭಯ ಭಕ್ತಿ ಇಲ್ಲ ಬಿಡ್ಲಿರಿ. ನೀನು ಅವಾಗಿಂದು ಕರೀತಾನೆ ಇದ್ದೀವಿ, ಬರ್ರಿ ಈಶ್ವರಪ್ಪನವ್ರು ಬಂದೇವ್ರೆ ಮದುವೆ ಬ್ರೋಕರು ಅಂತಾನ. ಅವ್ರು ನೋಡಿದ್ರೆ ತುದ್ಗಾಲಾಗೆ ನಿಂತೇವ್ರಿ. ನಾನು ದುರ್ಗಕ್ಕೆ ಹೋಗ್ಬೇಕು, ದಾವಣಗೆರೆಗೆ ಹೋಗ್ಬೇಕು, ಚಿತ್ರದುರ್ಗಕ್ಕೆ ಹೋಗ್ಬೇಕು, ಹಿರಿಯೂರ್ಗೆ ಹೋಗ್ಬೇಕು, ರಾಯಚೂರ್ಗೆ ಹೋಗ್ಬೇಕು ಅಂತಾನ. ಫುಲ್ ಬಿಜಿ ಅವರು ಇವಾಗ. ನೀವು ಬರ್ರಿ ಅಂತಂದ್ರೆ ಒಳ್ಳೆ ಮದ ಗಜ ಬಂದಂಗೆ ಬರ್ತೀರ. ತೆಗಿರಿ ಎಷ್ಟೊತ್ತಿ ಬರೋದು? ಶಿನ ಬತ್ತಿದೆ ಕಳ ಆಳಲ್ಲ, ಅದೊಂದು ನೀರ ಕಳಿದೆ. ನೀವು ಪೂಜೆ ಮಾಡೋಣ ಅಂತ ಒಯ್ದೆ ಕಳ, ಉದ್ಗಡೆ ಚಕ್ಕೋಯ್ದೆ ದೇವ್ರ ಕಷ್ಟನ. ನೀರೊಯ್ಕೊಂಡಾಗ ಮಾತ್ರ ಭಕ್ತಿ ಬತ್ತೈತಲ್ವೇ ದೇವ್ರ ಮೇಲೆ ನಿನಗೆ? ಮಗನ ಮದುವೆ ಮಾಡಬೇಡ, ಬರೇ ದೇವ್ರ ಫೋಟೋದ ಮುಂದೆ ಕೈ ಮುಯ್ಕೊಂಡು ನಿಂತ್ಕೊಂಡ್ಬಿಡು. ಬರಯೋ ಬಾ ಕುಕ ಸೀರೆ ಹೇಳ್ಕೊಂಡು ಅಂದ. ಸುಮ್ಕಿಲ್ಲ ನೀನು, ಒಂದು ಅಕ್ಷರ ಮಾಡಬೇಡ ನೀನು. ಅದೇನೋ ಒಂದಿಷ್ಟು ನೀರೊಯ್ಕೊಂತೀನಲ್ಲ, ಆವಾಗ ಹಣೆ ಮೇಕೊಂದಿಟ್ಟು ಬಟ್ಟೆ ಇಕ್ಕೊಂಡು ದೇವ್ರಿಗೊಂದು ಊದ್ಗಡ್ಡೆ ಹಚ್ಚಿ ಸಮಾಧಾನ ಕಳೆ. ನಾನು ಹುಡುಕ್ತಾ ಇದ್ದೀನಿ ಕಣೋ. ನಾನೇನು ಸುಮ್ಮನೆ ಕುಂತಿಲ್ಲ, ಹುಡುಕ್ತಾ ಇದ್ದೀನಿ ನನ್ನ ಮಗುಗೆ. ಏನ್ ಮಚ್ಚ ಎಲ್ಲೂ ಸೆಟ್ ಆಗ್ತಿಲ್ಲ. ಈಗ ಅವ್ರು ಯಾರ ಬಂದವರಲ್ಲ, ಅವಣ್ಣ ಇಂತಾಗ ಮಾತಾಡೋಣ, ಸುಮ್ಮನಿರು. ಏನೋ ಅಣ್ಣ ದೇವ್ರ ದಯದಿಂದ ಹುಡುಕಿ ಕೊಟ್ರೆ ಸಾಕಪ್ಪ. ಲೇ ಈಶ್ವರಪ್ಪ, ಬಾರ್ಲ ಒಂದು ಚೇರ್ ಹಾಕಿ ಕುಕ ಬಾರೋ. ನಮ್ಮ ಈಶ್ವರಣ್ಣ ಬಂದೈತೆ. ಹೆಂಗ ವಣ್ಣಯ್ಯ ಕರ್ದೇಟ್ಗೆಲ್ಲ ಬಂದೈತಿ. ಇವಾಗ ಭಾಳ ಬಿಜಿ ಅಂತ ವಣ್ಣಯ್ಯ. ಏನೋ ನಿಮ್ಮ ಅದೃಷ್ಟ ಬಂದೈತೆ. ಅದೇನೇನೋ ಹೇಳ್ಬಾ. ನಿಮ್ಮ ಹುಡುಗಿ ಏನು ಓದೇವನೇ, ಮನೆ ಕಡೆ ಹೆಂಗೆ ಎಂತ ಹುಡುಗಿ ಬೇಕು, ಬಾ ಹೇಳ್ಬಾ. ಲೇ ಇರ್ಬೋದ್ರಪ್ಪ, ಮಾತಾಡ್ಲಾ. ಮಗುಗೆ ಮದುವೆ ಮಾಡಬೇಕು ಅಂತ ತುದ್ಗಾಲಾಗ ನಿಂತಿದ್ಯಾ. ಬ್ರೋಕರ್ನು ಕರ್ಕೊಂಬಂದಿದ್ದೀನಿ, ಮಾತಾಡೋ ಅಂತಂದ್ರೆ ಒಳ್ಳೆ ಮೂಗು ಬಸವಣ್ಣ ಕುಂತಿದ್ಯಲ್ಲ, ಮಾತಾಡಲ್ಲ ಯಾತು? ಏನು ಮಾತಾಡಂಗೌಡ್ರೆ, ಎಲ್ಲ ನೀವೇ ಮಾತಾಡ್ರಿ. ಇನ್ನೇನು ನಿಮ್ಗೇನು ಗೊತ್ತಿರುತ್ತೆ ಏನಿಲ್ವಲ್ಲ. ನನ್ನ ಮಗನ ಬಗ್ಗೆ ಆಗಲಿ, ನಮ್ಮ ಮನೆ ಬಗ್ಗೆ ಆಗಲಿ, ಹೊಲ ಮನೆ ಬಗ್ಗೆ ಎಲ್ಲ ಗೊತ್ತೈತಲ್ಲ, ನೀವೇ ಮಾತಾಡ್ರಿ. ಹೆಣ್ಣು ಅಂತ ಇಂಥದ್ದು ಅಂತ ಏನಿಲ್ಲ.
ಇವನು ಒಂದು ಸೊಟ್ಟಾದ್ರೂ ಸಾಕಷ್ಟೇನ. ಹಾಂ, ಮದುವೆ ಆದ್ರೂ ಸಾಕು ಗೌಡ್ರೆ. ಹಾಂ, ಇದೊಳ್ಳೆ ಚೆನ್ನಾಗಿ ಕಾತ್ಕಂಡ್ಲ. ಲೇ ಇರ್ಬೋದ್ರಪ್ಪ, ಹಂಗಲ್ಲ ಕಂಡ್ಲ. ಈಗ ನಿನ್ನ ಮಗ ಈಟ ಓಟ ಓದ್ಕೊಂಡವ್ನೆ, ITI ಮಾಡ್ಕೊಂಡವ್ನೆ, ಬೆಂಗಳೂರಾಗ 2 ವರ್ಷ ಕೆಲಸ ಮಾಡ್ಯವ್ನೆ. ಹಾಂ, ನಿಂದು ಒಂದಿಟ್ಟು ಹೊಲ ಮನೆ ಚೆನ್ನಾಗಿ ಐತೆ, ತೋಟ ಐತೆ, JCP ಬೋರ್ ಇದ್ದಾವೆ, ಎಲ್ಲ ಇದ್ದಾವೆ. ನೀನು ಎಂತ ಏನು ಬೇಕು ಅಂತ ಕೇಳಿದರೆ ನಮ್ಮ ಈಶ್ವರಪ್ಪನವರು ಹಿಂಗಾದ್ರೆ ಹಿಂಗೆ ಇಂಥವು ಸಿಗ್ತವೆ ಸಿಗಲ್ಲ ಅಂತ ಹೇಳ್ತಾರೆ. ಅದನ್ನು ಬಿಟ್ಟು ನೀನು ಅಂತ ಅಂದರೆ ಹೆಂಗಲ್ಲ? ಒಂದು ಸಮಾಧಾನದಾಗ ಮಾತಾಡಲ್ಲ ವೀರಭದ್ರ? ಗೌಡ್ರೆ ಹಂಗಲ್ಲ ಗೌಡ್ರೆ. ಈಗ ನಾವ ಆಗದ್ ನೋಡ್ಬಿಟ್ರೆ ಭಯವಾದಂಗೆ ಆಕೈತಿ. ಹಾಂ, ಏನಂದ್ರೆ ನಮ್ಮ ಹುಡುಗ ಓದವನೇ ಅಂತಂದ್ರೆ ಅವನೇನು IAS KAS ಮಾಡಿಲ್ಲ. ಓದಿರೋದು ITI. ಎಂಥದ್ದು ಬಡವ್ರ ಹೆಣ್ಮಗಳಾದ್ರೂ ಸಾಕು, ನಮ್ಮ ಮನೆ ಬೆಳಿಕೊಂಡು ಹೋಗ್ಬೇಕು, ಕೆಲಸ ಕಾರ್ಯ ಮಾಡ್ಕೊಂಡು. ಹಾಂ, ನಮ್ಮ ಹುಡುಗನು ಚಂದಾಗಿ ನೋಡ್ಕೊಂಡು ಹೋಗೋ ಅಂಥದ್ದು ಆಗ್ಬೇಕು. ಮನೆ ಕಡೆ ಇನ್ನೇನು ಗೊತ್ತಲ್ಲ, ನಿಮಗೆ ಗೊತ್ತಿಲ್ಲದ್ದೇನಿಲ್ಲ. ಹಾಂ, ನಾವೇನೇನು ಹೊಲ್ತಕ್ಕಿನ್ನೇ ಬದುಕಿಗೆ ಬಿಡಲ್ಲ ಮಗನ. ಮಂತಾಗ ಅಡುಗೆ ಮಾಡ್ಕೊಂಡಿದ್ರು ಸಾಕು. ನಮ್ಮ ಹುಡುಗ ಕೂಲಿಯರ್ನು ಕಟ್ಕೊಂಡು ಹೆಂಗ ಮಾಡ್ಕೊಂತಾನೆಲ್ಲನ. ಹಾಂ, ಅಂಥರಾದ್ರೂ ಸಾಕು. ಒಂದು ಬಡ ಮಕ್ಕಳಾದ್ರೂ ಏನು ತೊಂದರೆ ಇಲ್ಲ ಗೌಡ್ರೆ. ಹಾಂ, ಏನು ಖರ್ಚು ವೆಚ್ಚ ನಾನೇ ಈಕೆ ಮದುವೆ ಮಾಡ್ಕೊಂತೀನಿ ಬೇಕಾರೆ. ಹಾಂ, ಅವ್ರೇನು ತರೋದು ಬೇಡ, ಇಂಥರಾದ್ರೂ ಸಾಕು ಗೌಡ್ರೆ. ಇರ್ಬದ್ರಣ್ಣಯ್ಯ, ಹಂಗಲ್ಲ ಹೇಳ್ತೀನಿ ಕೇಳೋ. ಈಗ ನಾವೇನೇ ಮಾತಾಡಿರೂ ಅದು ಸರಿಯಾಗಲ್ಲ. ಹುಡುಗ ಹುಡುಗಿ ಒಪ್ಕೋಬೇಕು, ಅವ್ರು ಮದುವೆ ಮಾಡಬೇಕು, ಅದು ಮುಂದಿನ ಮಾತು. ಈಗ ಮೊದಲು ಹೆಣ್ಣು ಹುಡುಕ್ಬೇಕಲ್ವೇ? ಈಗ ಇರ್ಬೋದ್ರಣ್ಣ ಇನ್ನು ಕೇಳೋದಕ್ಕಿನ್ನೂ ಬಸವರಾಜ ಬರಲೇ ಇಲ್ಲಿ ಮುಂದಕ್ಕೆ. ಎಂಥ ಹೆಣ್ಣು ಬೇಕಲ್ಲ ನಿನಗೆ? ಹಾಂ, ಎಂಥ ಹೆಣ್ಣು ಬೇಕು? ಏನನ್ನ ಓದಿ ಬರ್ದಿರೋದಾಗಬೇಕಲ್ಲ. ನೀವು ಊರಾಗೆ ಇರ್ತಿರೋ ಇಲ್ಲ ಬೆಂಗಳೂರು ತುಮಕೂರು ಅಂತ ಹೋಗ್ತಿರೋ ಮದುವೆ ಆದ ಮೇಲೆ? ಹಾಂ, ಯಾತೀನಣ್ಣ, ಒಂದು ಕೆಲಸ ಮಾಡಿರಿ, ಹೆಣ್ಣು ಹುಡುಕ್ರಿ ಮೊದಲು, ಆಮೇಲೆ ನೋಡ್ತೀನಿ. ನನಗೆ ಹೆಣ್ಣು ನೋಡಿ ಅವ್ರು ಬೇಡ 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 ಅಂದು ನನಗಂತೂ ನನಗೆ ಜಿಗುಪ್ಸೆ ಬಂದಂಗೆ ಆಗಿಬಿಟ್ಟೈತಿ. ಯಾವ ಮದುವೆನೂ ಬೇಡ, ಮಕ್ಕಳು ಬೇಡ, ತಿಂಗೆ ಸುಮ್ಮನೆ ಮಾಡ್ಕೊಂಡು ಇದ್ಬಿಡೋಣ ಅನ್ನಿಸ್ಬಿಡ್ತೈತಿ. ಹ್ಞೂ, ಇಲ್ಲ ಯಾರು ನೋಡಕ್ಕೆ ಹೋದ್ರೂ ಹುಡುಗ ಗಡ್ಡ ಬಿಟ್ಕೊಂಡ ಇದ್ದಾನೆ, ಸಣ್ಣಗ ಇದ್ದಾನೆ, ಪ್ಯಾರ್ಲಿದ್ದಂಗೆ ಇದ್ದಾನೆ, ಕರ್ಗ ಇದ್ದಾನೆ, ಇನ್ನೂ ಚೆನ್ನಾಗಿ ಓದ್ಬೇಕಾಗಿತ್ತು ಅಂಬ್ಕೊಂಬ್ತರಿ. ಅದಕ್ಕೆ ಯಾವ್ದಾನ ಒಂದು ಹೆಣ್ಣು ಮಗ ಒಪ್ಕೊಂಡ್ರೆ ಸಾಕು ಅಂಬಂಗೆ ಆಗ್ಬಿಟ್ಟೈತಿ. ಹ್ಞೂ, ಶಿರಣಯ್ಯ ಯಾವುದನ್ನಾಗಲಿ ಮದುವೆ ಹಾಕ್ತೀನಿ ಹೇಳ್ರಿ ನನಗೇನು. ಓಹೋ, ನೀನು ತೀರಾ ಬರ್ಗೆಟ್ಬಿಟ್ಟಿಜ ಬಿಡಪ್ಪ. ಈಶ್ವರಪ್ಪನವ್ರೆ, ಒಂದು ಕೆಲಸ ಮಾಡಿರಿ, ಮಾತಾಡ್ರಿ ನೀವು ಒಂದೆರಡು ಮಾತು. ಹಾಂ, ಎಣ್ಣೆನ ಸಿಗ್ತವೆ, ಎಲ್ಲನ ಇದಾವೆ ಇವನಿಗೆ ಸೆಟ್ ಆಗ ಅಂತವು ಹೇಳ್ರಿ ಒಂದು ಮಾತು ನೋಡೋಣ. ಸೀನಪ್ಪ, ಹೆಣ್ಣುಗಳು ಸಿಗ್ತಾವ್ ಕಂಡ್ಲ. ಒಂದು ಹೆಣ್ಣು ಮಗ. ಹಾಂ, ಕಲಾವತಿ ಅಂತಾನ ಹೆಣ್ಮಗ. ಸಿರಾದಿಂದ ಬರ್ಗೂರು ಆ ಕಡೆಕೊಂದು ಊರೈತೆ, ಆ ಊರಾಗ ಐತೆ ಹೆಣ್ಮಗ. ಇವನ್ಗಂದ್ರೆ ಓಟು ಆ ಮಗನೇ ಉದ್ದಕ್ಕೈತೆ. ಏನಂದ್ರೆ 100 ವರ್ಷಗಣ್ಣು. ಹಾಂ, ಮಗ ಲಕ್ಷಣವಾಗೈತೆ, ವರ್ಷಗಣ್ಣು. ಬಡವ್ರ ಮನೆ ಹೆಣ್ಮಗಳು. ಇವರು ಏನನ ಒಪ್ಕೊಂಡ್ರೆ ಕೊಡ್ಬೋದು, ಮದುವೆ ಮಾಡಿಸ್ಬೋದು. ಏನಂದ್ರೆ ಅದೇ ನಾನು ಹೇಳ್ದಂಗೆ 100 ವರ್ಷಗಣ್ಣು. ಏ ಸೀನಪ್ಪ, ವರ್ಷಗಣ್ಣ ಪರ್ಸ್ಕೊಂಡ ಯಾವ್ದನ ಆಗಲಿ ಬಿಡ್ಲಾತ್ತ. ಅದು ಒಂದು ಹೆಣ್ಮಗಳದನ, ಹೆಣ್ಮಗಳಿಗೆ ಒಂದು ಬಾಲ್ ಕೊಟ್ಟಂಗೆ ಆಕೈತೆ. ಏನಾಗಲ್ಲ ಈಶ್ವರಣ್ಯ, ತೀರಾ ಏನು ವರ್ಷಗಣ್ಣಲ್ಲವೇ? ಸುಮಾರಾಗಿದ್ರೆ ಕೊಟ್ಟು ಮದುವೆ ಮಾಡೋಣ ಬಿಡ್ರಿ, ಅವ್ರೇನೋ ಒಪ್ಕೊಂಡ್ರಿ. ಅದು ನೋಡಿ ಅಪ್ಪ ಹೆಂಗಂತೈತೆ. ಎಬ್ಬೋ ಸುಮ್ಮಕ್ಕೆ ಹೋಗಳಪ್ಪ, ನಿಂಗೆ ಹೆಂಗೆ ಗೊತ್ತಾಕೈತಿ? ವರ್ಷಗಣ್ಣು ಅಂದರೆ ಅಪ್ಪಟ ಕಣ್ಣು ಕಾಣಿಸ್ದಂಗಿದ್ರಿ ಏನು ಮಾಡೋಣ? ಕುಳ್ಳಿ ಕಟ್ಕೊಂಡು ನಾನೇ ಮಾಡೋಣ? ಇಲ್ಲಪ್ಪ ಸ್ವಾಮಿ ಅಣ್ಣ, ನನಗೇನು ವರ್ಷಗಣ್ಣಿಂದ ಬೇಡ ಕಾಣ. ಹ್ಞೂ, ಒಂದಿಟ್ಟು ಕರಗಿದ್ರು ಪರವಾಗಿಲ್ಲ, ಹೆಣ್ಣು ಮಗ ಕಣ್ಣು ಆಮೇಲೆ ಐಬಾಗಿಲ್ದಿದ್ರೆ ಅಷ್ಟೇ ಸಾಕು. ಹ್ಞೂ, ಅಂಥವು ನೋಡ್ರಿ. ಇವ ಅಪ್ಪ ನೋಡು ಅವಸರಕ್ಕೆ ಅಂಥದೊಂದು ಮದುವೆ ಮಾಡಿ ಸುಮ್ಮನೆ ಆಗಿಬಿಟ್ರೆ ಬೇಡ, ಸುಮ್ಕಿರ್ ಮುಂದೆ ತೊಂದರೆ ಆಕೈತಿ. ಇರ್ಬೋದ್ರಪ್ಪ, ತಡಿಯಪ್ಪ ಒಂದ್ರ ಒಟ್ಟು ಆತ್ರಕ್ಕೋಗಿ ಗೋತ್ರ ಕೆಟ್ಟದೊಮ್ಮಂಗೆ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಸಮಾಧಾನ. ಈಶ್ವರಣ ಐತೆ. ಈಶ್ವರಣ ಹಿಂಗೆ ಕೈಯಾಗೆ 100 ಹೆಣ್ಮಕ್ಳು ಇದ್ದಾವೆ. ಅವರು ಹೆಸರೇ ಮದುವೆ ಬ್ರೋಕರು ಅಂತಂದ್ರಾಗ ಅವ್ರಿಗೇನು ಹೆಣ್ಮಕ್ಳಿಗೆ ಬರ್ವೆ. ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಆತು ಕಳ್ಳ ಸೀನ. ಅಲ್ಲ, ಈ ನನ್ನ ಮಗ ಏನು
ರಾಜ್ಕುಮಾರ್ ನೋಡು. ಅದಕ್ಕೆ ಇವನಿಗೆ ಒಳ್ಳೊಳ್ಳೆ ಹುಡುಗಿಯರು ಸಿಗ್ತಾರೆ. ಇವ್ ಪ್ಯಾರ್ಲಾಳ್ ಇದ್ದಂಗೆ ಇದ್ದಾನೆ. ಯಾವ್ದಾರು ಒಂದು ಮದುವೆ ಆಗಲ್ಲ ಅಂತಂದ್ರೆ ಯಾತ ಮಾತಾಡ್ತಾನೆ. ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊ ಹೋಗ್ರಿ. ಆ ಬ್ರೋಕರ್ ಅದನ್ನು ತೋರಿಸ್ತಾರ, ಅದು ಮದುವೆ ಆಗಲ್ಲ ಸುಮ್ಮನೆ. ಗೌಡ್ರೆ, ಸೀನಪ್ಪ, ಈರ್ಭದ್ರಪ್ಪ, ಒಂದು ಮಾತು ಹೇಳ್ತೀನಿ ಕೇಳ್ರಿ. ಈಗ ಮದುವೆ ಅಂತ ಬಂದಾಗ ತೀರಾ ಊರಾಗೆ 30 ವರ್ಷ 35 ವರ್ಷ ಆಗಿರೋರಿಗೆ ಹೆಣ್ಣು ಹುಡ್ಕಕ್ಕೆ ಹೇಳ್ತಾರೆ. ನಾನು ಅವಾಗ 4 ಕಡೆ ಓಡಾಡ್ತೀನಿ. ಈಗ ಉತ್ತರ ಕರ್ನಾಟಕ, ರಾಯಚೂರು, ಗುಲ್ಬರ್ಗ, ಬೀದರು, ಈ ಕಡೆಗೆ ಇಲ್ಲೆಲ್ಲ ಓಡಾಡ್ಕೊಂಡು ನಾನು ನೋಡ್ತೀನಲ್ಲ. ಅಲ್ಲೇ ಮಾಡ್ತಾರೆ ಅಂತಂದರೆ ಹೆಣ್ಮಕ್ಳು ಸಿಗ್ತಾವೆ, ಬಡವ್ರ ಹೆಣ್ಮಕ್ಳು. ನಮ್ಮ ಕಡೆ ಗಂಡು ಮಕ್ಕಳು ಅವರು ಹಂಗೆ ಇರ್ತವೆ, ಹೆಂಗೆ ಒಪ್ಕೊಂತವೆ ಎಲ್ರು. ಆದರೆ ಅಲ್ಲಿ ಜಾತಿ ಪಾತಿ ಕೇಳಂಗಿಲ್ಲ. ಆ ಜಾತಿ ಈ ಜಾತಿ, ಮ್ಯಾಗಳ ಜಾತಿ ಕೆಳ ಜಾತಿ ಅವೆಲ್ಲ ಕೇಳಿದ್ರೆ ಮಾತ್ರನ ಹೆಣ್ಣು ಹುಡ್ಕೋದು ಕಷ್ಟವಾಕೈತೆ. ನಿಮಗೆ ಜಾತಿ ಇಲ್ದಂಗೆ ಯಾವ ಜಾತಿನಾದರೂ ಪರವಾಗಿಲ್ಲ ಕಣಪ್ಪ. ಹೆಣ್ಮಗ ಬಂದು ಮದುವೆ ಆಗಿ ಚಂದಾಗಿ ಬಾಳ್ಮೆ ಮಾಡ್ಕೊಂಡು ಹೋಗ ಅಂತ ಹೆಣ್ಮಗ ಆಕೈತೆ ಅಂದರೆ ಹೆಣ್ಣು ಹುಡ್ಕಕ್ಕೆ ಅರ್ಸವಾದಂಗೆ ಆಕೈತೆ. ಇಲ್ಲ ನನಗಿದೇ ಜಾತಿಗೆ ಬೇಕು, ನಮ್ಮ ಜಾತಿಗೆ ಬೇಕು ಅಂತಂದರೆ ಕಷ್ಟವಾಕೈತೆ. ಈರ್ಭದ್ರಪ್ಪ, ಹೆಂಗೆ ಮಾಡೋಣ ಬಸವರಾಜ? ನೀನು ಅದೇ ಜಾತಿಗೆ ಮದುವೆ ಆಗ್ಬೇಕೆ, ಇಲ್ಲ ಹೆಣ್ಮಗ ಲಕ್ಷಣವಾಗಿದ್ದು ಯಾವ ಜಾತಿ ಆದರೂ ಪರವಾಗಿಲ್ವೇ? ಹೇಳಪ್ಪ, ಮಾತಾಡ್ರಿ. ತಂದೆ ಮಗ ನೀವೇ ಆಲೋಚನೆ ಮಾಡಿರಿ ಒಂದ್ಸಲಿನ. ಅಣ್ಣ, ನನಗೆ ಆ ಜಾತಿ ಈ ಜಾತಿ ಅಂತ ಏನು ನನಗೇನಿಲ್ಲ. ಯಾವ ಜಾತಿ ಆದರೂ ಎಣ್ಣೆ ಅಲ್ವೇ? ನಮ್ಮ ಮದುವೆ ಆಗ್ತೀನಿ ನಾನು. ಒಟ್ಟು ಲಕ್ಷಣವಾಗಿರ್ಬೇಕು ಹೆಣ್ಮಗ. ಅದ್ಯಾವುದೋ ಒರೆಸ್ಕೊಂಡು ಅಂತಂದಲ್ಲ ಆಗ್ಲೇನ, ಆಗ ಅಂಥದ್ದು ಬೇಡ. ನನ್ನ ಐಟಿಗೆ ಚೆನ್ನಾಗಿರ ಅಂಥದ್ದೊಂದು ಹೆಣ್ಮಗ ಸಿಕ್ಕಿರಿ ಸಾಕು ನಮಗೆ. ಯಾವ ಜಾತಿನ ಆಗಲಿ ಹೇಳ್ರಿ. ಏನು ಜಾತಿ ಬಂದೇನೋ ಉಂಬಕ್ಕಿಕ್ತೈತೆ ತಿಂಬಕ್ಕಿಕ್ತೈತೆ ಏನಿಲ್ವಲ್ಲ. ಯಾವ ಜಾತಿನ ಆಗಲಿ ಮದುವೆ ಆಗ್ತೀನಿ ನಾನು. ಸುಮ್ಮನೆ ಆ ಜಾತಿ ಈ ಜಾತಿ ಅಂತ ನಾವು ಓಡಾಡ್ಕೊಂಡಿದ್ದು ಬಿಟ್ರೆ ಹಿಂಗೆ ಸಾಯೋದೆ ನಾವು ಅಲ್ವೇ? ಅದಕ್ಕೆ ಬ್ರೋಕರಣ್ಣ, ಯಾವುದನ್ನಾಗಲಿ ಹುಡುಕ್ರೇನು ಮದುವೆ ಆಗ್ತೀನಿ. ಲೇ ನಿಮ್ಮ ಅಮ್ಮ ಒಪ್ತಾಳೆ ಅಲ್ಲ. ಬೇರೆ ಜಾತಿ ಅಂದ್ರೆ ನಿಮ್ಮ ಅಮ್ಮ ಒಪ್ತಾಳೇನು? ನಾವು ಈ ಗಂಡಸರು ಹೆಂಗೆ ಮಾತಾಡ್ತೀವಿ ಕಳ್ಳ. ನಿಮ್ಮ ಅಮ್ಮ ಬೈಕಂಬ್ತಾವ ಕಳ್ಳ, ಬೇಡ ಕಂಡ. ತಿರ್ಗಿ ಆಮೇಲೆ ಕುಳು ನೀರು ಬಿಟ್ಬಿಡ್ತಾವ ಕಣೋ. ಸರಿ ಯೋಚನೆ ಮಾಡ್ಲಾ? ಯೋಚನೆ ಮಾಡಲ್ಲ. ಯಪ್ಪೋ ಯಾಕೆ ಹಿಂಗೆ ಮಾತಾಡ್ತೀಯ? ಸುಮ್ಕಿರಪ್ಪ ಅಂತ. ಅಲ್ಲಪ್ಪ, ನಾನು ಮದುವೆ ಆಗ್ದಂಗೆ ಓಡಾಡ್ಕೊಂಡಿದ್ದಾಗ್ಲೂ ಯೋಚನೆ ಮಾಡ್ತೀರ ನೀನು ಅಮ್ಮಯ್ಯ ಕೂಕೊಂಡು ನಮ್ಮ ಹುಡುಗಿಗೆ ಮದುವೆ ಆಗಲಿಲ್ಲ, ಊರವ್ರಿಗೆಲ್ಲರಿಗೂ ಮದುವೆ ಆಗ್ಯಾವೆ, ನಮ್ಮ ಹುಡುಗಿಗೆ ಮದುವೆ ಆಗಲಿಲ್ಲ ಅಂತಾನೆ. ಈಗ ಮದುವೆ ಆಗಕ್ಕೆ ಹೋಗಿದ್ದೀನಿ, ಹೆಣ್ಣು ಹುಡುಕ್ಬೇಕಾರೆ ಇವನನ್ನು ಮಾತಾಡ್ತೀರೀಗ. ಆ ಜಾತಿ ಬೇಕು ಈ ಜಾತಿ ಬೇಕು ಅಂತಾನೆ. ಮಗ ಹೆಂಗಿಲ್ಲಿ ಮದುವೆ ಆಗದಂಗೆ ಓಡಾಡಿರು ಪರವಾಗಿಲ್ಲ. ನಿಮಗೆ ಮದುವೆ ಆಗದಂಗೆ ಓಡಾಡಿರು ನಿಮಗೆ ಜಾತಿನೇ ಮುಖ್ಯ ಅಲ್ವೇ? ನಿಮಗೆ ಯಾತ್ರ ಜಾತಿ ಬಿಡಬೋತು. ಸತ್ತೋಗ್ಬೇಕಾರೆ ಆ ಜಾತಿನೂ ಸತ್ತೋಗೋದೆ, ಈ ಜಾತಿನೂ ಸತ್ತೋಗೋದೆ, ಎಲ್ಲವೂ ಸತ್ತೋಗೋದೇನ. ಇಲ್ಲೇನು ಪ್ರಪಂಚದ ಮೇಲೆ ಇಲ್ಲೇನ ಊಟ ಹೋಯ್ಕೊಂಡು ಇರೋಕ್ಕಾಕೈತೆ ನಾವು? ಹೋಗಪ್ಪ ತವು ಜಾತಿ ಬಿಟ್ಬಿಡ್ಬು. ನಾವು ನೆಮ್ಮದಿಗಿರೋದು ಕಲ್ತ್ಕೊಡ್ರಿ ಮೊದಲು. ಅಪ್ಪಯ್ಯ ಅಮ್ಮಯ್ಯಗಳು ಇದೊಂದು ಬಿಡ್ರಿ ನೀವು. ನಾನು ಮಾತಾಡಬಾರ್ದು ಇವತ್ತು ಅಂತ ಸುಮ್ಮನಿದ್ರು ನೀವು ಏನೇನೋ ಮಾತಾಡ್ತೀರ. ನಿಮಗೆ ತಂದೆ ತಾಯಿಗಳಿಗೆ ಜಾತಿನೇ ಇಂಪಾರ್ಟೆಂಟ್ ಆಗಿಬಿಡ್ತವೆ ಮಕ್ಕಳು ಭವಿಷ್ಯಕ್ಕಿಂದನು. ಇಲ್ಲ ಅಂದು ಹಾಳಾಗಿ ಹೋಗ್ತಾಯ್ತಿಲ್ಲ ಭವಿಷ್ಯ. ಏಜ್ ಆದಂಗೆ ಯಾರೇನು ಕೊಡ್ತಾರೆ ನನಗೆ? ಯಾರೂ ಕೊಡಲ್ಲ. ಈಗಲೇನ ಅರ್ಧೂರು ಬಾಗಲ ಐತೆ, ಗಡ್ಡ ಬಿಟ್ಕೊಂಡು ತಿರುಗ್ತಾ ಇದ್ದೀನಿ. ಇನ್ಯಾರೇನು ಕೊಟ್ಟಾರ ನನಗೆ ಮುಂದೆ? ಇನ್ನು ಜಾತಿಯರೇ ಹೊಡ್ಕೊಂಡು ಆ ಜಾತಿ ಸಿಗ್ತೈತಿ. ಅವಾಗ ಯಾತ ಗುಣಗಳು ಅದನ್ನು ಕೂಡಿಸ್ಕೊಂಡು ಕುಕಂಬ್ತೀರ. ಆ ಗಣದೈತೆ ಈ ಗಣ ಐತೆ, ಇವರಿಬ್ರಿಗೂ ಒಂದು ಕಮಲ್ಲ ಅಂತಾನೆ. ಅವೆಲ್ಲ ಕೂಡಿಸ್ಕೊಂಡು ಕುಕೊಂಡ್ರೆ ಅದೇ ನಾನು 50 ವರ್ಷ ಹಾಕ್ತೀನಿ ಆತ ಸುಮ್ಮನೆ ಹಾಕ್ತೀನಿ ಅದು ಮದುವೆ ಆಗದಂಗೆ ಮಕ್ಳು ಮಾಡ್ಕೊಂಬಂದಂಗೆ. ಹೋಗಪ್ಪ ತವು. ಲೇ ಈರ್ಭದ್ರ, ನಿನ್ನ ಮಗ ಹೇಳೋದು 100ಕ್ಕೆ 100 ಸತ್ಯ ಐತೆ ಕಣಲಿ. ನೀನು ಎಲ್ಲ ಸಮನಾಗಿದ್ದರೆ ನಮಗೂ ಸಮನಾಗಿರೋ ಸಿಗ್ತಾರೆ ಕಣ್ಲ. ನಾವು ಅಂದ್ರೆ ಒಟ್ಟು ಕೆಳಮಟ್ಟದಾಗಿದ್ದೀವಿ ಇವಾಗ. ಅದಕ್ಕೆ ಒಪ್ಕೋಬೇಕು ಕಣ್ಲ. ಎಂಥವನಾಗಲಿ ಜಾತಿ ತಗೊಂಡೇನು ಉಪ್ಪು ಖಾರ ಹಾಕ್ಯಂಡು ನೆಕ್ಕೆಂಚನ್ಲ ಜಾತಿನ ಬಿಡ್ರಲ್ಲ. ಜಾತಿ ಹೀನನ ಮನೆಯು ಜ್ಯೋತಿತ ಹೀನವೇ ಅಂತನ ಬಸವಣ್ಣರು ಹೇಳೋರು ಕಳ್ಳ ಆಗಿನ ಕಾಲಕ್ಕೆನ. ಲೇ ಬಿಟ್ಬಿಟ್ರಲ್ಲ ಜಾತಿ ಸಮಾಜ ಅವೆಲ್ಲನ. ಎಲ್ಲ ನಾವೆಲ್ಲ ಒಂದೇ ಕಂಡ್ರಲ್ಲ, ಮನುಷ್ಯರು ಅಂತ ಬದುಕ್ರಲ್ಲ. ಮಾನವ ಕುಲಂ ತಾನೊಂದೇ ಒಲಂ ಅಂತನ ದೊಡ್ಡವರಡೆ ಹೇಳೋರು ಬಿಡ್ರಲೇ. ನಿನ್ನ ಮಗನು ನಿನ್ನ ಸೊಸೆ ನೆಮ್ಮದಿಗೆ ಖುಷಿಯಾಗಿ ಚೆನ್ನಾಗಿದ್ದರೆ ಜಾತಿ ಬತ್ತೈತೆ ಅಂದ್ಲ ಮದ್ಯಕ್ಕೆ. ನೀನು ಇರ್ಬೋದ್ರ ಯಾವ ಜಾತಿನಾಗಲಿ ಹುಡ್ಕಕ್ಕೆ ಹೇಳ ಸುಮ್ಮನೆ. ಆತ್ರಪ್ಪ ಹೆಂಗ ನಮ್ಮ ಹುಡುಗ ಚೆನ್ನಾಗಿದ್ರು ಸಾಕು.
ಅಣ್ಣ ಈಶ್ವರಣ್ಣ ಆತು ಹುಡ್ಕೊಂಡ ಯಾವ ಜಾತಿನಾದ್ರೂ ಪರವಾಗಿಲ್ಲ ಹುಡ್ಕೋ ಮದುವೆ ಮಾಡ್ಕೊಂಡು ಕೊಡ್ತೀನಿ. ಆತು ಗೌಡ್ರೆ, ಈಗ ಹೆಂಗ ಯಾವ ಜಾತಿ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದೀರಾ. ನನಗೆ ಒಂದು ತಿಂಗಳು ಟೈಮ್ ಕೊಡ್ರಿ. ತಿಂಗಳು ಆದರೂ ಆಕೈತೆ, 1.5 ತಿಂಗಳು ಆದರೂ ಆಕೈತೆ. ಯಾವುದನ್ನ ಹೆಣ್ಣು ಈ ಅಪ್ಪಗೆ ಸೊಟ್ಟಾಗಂತ ಸಿಕ್ಕಿರೆ ನಾನು ಫೋನ್ ಮಾಡ್ತೀನಿ ನಿಮಗೆ. ಆವಾಗ ಒಂದು ಒಟ್ಟು ಬಂದು ಮಾತುಕತೆ ಮಾಡ್ಕೊಂಬನ. ಹಾಂ, ಈಗ ಹೇಳ್ತೀನಿ ಇರ್ಬೋದ್ರಪ್ಪ. ಈಗಿನ ನಡೀತಿರೋದು ವ್ಯವಸ್ಥೆ ಹೇಳ್ತೀನಿ ಕೇಳ್ರಿ. ಹೆಣ್ಣು ಸಿಕ್ಕಿರೆ ಹೆಣ್ಣರ ಕಡೆಗೆ ನೀವೀಟ ಊಟ ದುಡ್ಡು ಕೊಡಂಗಿರ್ಬೇಕು. ನಾನಲ್ಲ, ಕೇಳೋರು ಇರ್ತಾರೆ, ಕೇಳ್ದವರು ಇರ್ತಾರೆ. ಹಾಂ, 1 ಲಕ್ಷ 2 ಲಕ್ಷ ದುಡ್ಡು ಕೊಡಂಗಿರ್ಬೇಕು. ಮದುವೆನ ನೀವೇ ಖರ್ಚು ವೆಚ್ಚ ಹಾಕಿ ಮದುವೆ ಮಾಡ್ಕೋಬೇಕು. ಹಾಂ, ಇದು ನಡೀತಿರೋದು. ಅವರು ಇಲ್ಲಪ್ಪ ನಾವೇ ಮದುವೆ ಮಾಡ್ಕೊಂಡು ಕೊಡ್ತೀವಿ ಅಂದ್ರು ಸಂತೋಷ. ಇಲ್ಲಾಂದರೆ ಇಷ್ಟು ನಡೀತಾ ಇತ್ತು ವ್ಯವಹಾರ. ಯಾಕೆಂದರೆ ಮೊದಲೇ ಹೇಳ್ಬಿಡೋಕೆ ಈ ಈಶ್ವರನ್ ಬಂದ ಬ್ರೋಕರು ಯಾತ ಹೇಳ್ದ ಅಂತನ ತಿಳ್ಕೊಂಬಕ್ಕೋಗ್ಬಿಡ್ರಿ. ನಾನು ಎಲ್ಲ ಥರ ಬ್ರೋಕರ್ ಥರನ ದುಡ್ಡು ಇಸ್ಕೊಂಡು ತಿನ್ಕೊಂಡು ಮಜಾ ಉಡಾಯಿಸ್ಕೊಂಡು ಓಡೋ ನನ್ನ ಮಗ ಅಲ್ಲ. ಮದುವೆ ಎಲ್ಲ ಸೆಟ್ಟಾಗಿ ನಿನ್ನ ಮಗನ ಮದುವೆ ಆದಮೇಲೆ ನಿನ್ನ ಕೈಯಿಂದನ ಖುಷಿಯಿಂದ ಈಟೇ ಕೊಡು, 10 ಕೊಡು, 15 ಕೊಡು, ಇಸ್ಕೊಂತೀನಿ. ಅಷ್ಟು ಬಿಟ್ಟರೆ ಮೊದಲೇ ದುಡ್ಡು ಇಸ್ಕೊಂಬೋದು, ಅಡ್ವಾನ್ಸ್ ಇಸ್ಕೊಂಬೋದು, ಹಾಂ, ಲೆಲ್ಲೆ ಹೊಡೆಯೋದು ಅವೆಲ್ಲ ಮಾಡೋ ಮನ್ಸಲ್ಲ. ಇಷ್ಟು ಮಾಡ್ಕೊಳ್ರಿ. ನಿಮ್ಗೆ ಹೇಳಿದ್ದೀನಿ, ಒಂದು ತಿಂಗಳು 15 ದಿನ ಟೈಮ್ ಕೊಟ್ಬಿಟ್ರಿ ನನಗೆ. ಯಾವ್ದನ ಒಂದು ತಿಳಿಸ್ತೀನಿ. ಸರಿನಾ ಗೌಡ್ರೆ? ಆತು ಈಶ್ವರಪ್ಪ, ಆತು. ಒಳ್ಳೇದಾಗಲಿ. ಹೋಗಿ ಬರ್ರಿ ಮತ್ತೀಗ. ಹಾಂ, ಏನೋ ಇರ್ಬೋದ್ರಪ್ಪ. ಹೋಗರ ತಲೆ ಕೆಡಿಸ್ಕೊಬಿಡ. ಈಶ್ವರಪ್ಪ ಇದ್ದಾನೆ, ಹೆಂಗ ಒಂದು ವ್ಯವಸ್ಥೆ ಮಾಡ್ತಾನೆ. ಹೋಗು. ಹಾಂ, ಆತು ಗೌಡ್ರೆ, ಬತ್ತೀವಿ ನಾವಿನ್ನ. ಈಶ್ವರಪ್ಪ, ಕುಕ್ಕ ಅಡುಗೆ ಯಾಕೈತೆ, ಊಟ ಮಾಡ್ಕೊಂಡೆ ಹೋಗಿವಿಂತಿ. ಗೌಡ್ರೆ ಬೇಡ, ಊಟನೂ ಬೇಡ, ತಿಂಡಿನೂ ಬೇಡ. ಇನ್ನೊಂದು ತಿರುಗಿ ಬತ್ತೀನಿ. ಕೋಳಿ ಕೊಯ್ದೆ ಇಕ್ಕಿವಿಂತ್ರಿ ಅವತ್ತು. ನನಗೊಂಚೂರು ಅರ್ಜೆಂಟ್ ಐತೆ, ನಾನು ಹೊರಟು ಬಿಡ್ತೀನಿ. ಸರಿನಪ್ಪ, ಹಂಗಾದ್ರೆ ಆಯಿತು. ಹೋಗ್ಬೋ, ಒಳ್ಳೇದಾಗಲಿ. ಹುಷಾರಾಗಿ ಹೋಗು.